ಎಲ್ರಿಗೂ ನಮಸ್ಕಾರ. ಇನ್ನೆರಡು ದಿನದಲ್ಲಿ ಕೆ.ಡಿ ಅಂತ ಒಂದು ಕನ್ನಡ ಮೂವಿ ರಿಲೀಸ್ ಆಗ್ತಾ ಇದೆ. ಆ ಮೂವಿನ ನೋಡಬೇಕು ಬೇಡವೋ ಅಂತ ನಾನು ಹಿಂಗೆ ಥಿಂಕ್ ಮಾಡ್ತಾ ಇದ್ದಾಗ ರೀಸೆಂಟಾಗಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹೇಳ್ತಾ ಇದ್ರು ಒಂದು ಮಾತು ನೆನಪಿಗೆ ಬಂತು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಎಷ್ಟೆಲ್ಲ ಕಷ್ಟಪಟ್ಟು ಮೂವಿ ಮಾಡಿರ್ತಾರೆ, ಎಷ್ಟೆಲ್ಲ ದುಡ್ಡು ಹಾಕಿರ್ತಾರೆ, ಎಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ನಿಮಗೆ ಜಸ್ಟ್ ಒಂದು 100 ರೂಪೀಸ್ ಕೊಟ್ಬಿಟ್ಟು ನಿಮಗೆ ಮೂವಿ ನೋಡೋಕ್ಕಾಗೋದಿಲ್ವಾ ಅಂತ. ಬಟ್ ರವಿ ಸರ್, 100 ರೂಪೀಸ್ಗೆ ಈ ಕಾಲದಲ್ಲಿ ಮೂವಿ ನೋಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಮೇ ಬಿ ಸಿಂಗಲ್ ಸ್ಕ್ರೀನ್ ಇದ್ದರೆ 100 ರೂಪೀಸ್ಗೆ ಟಿಕೆಟ್ ಸಿಗ್ಬೋದೇನೋ. ಆದರೆ ಎಲ್ಲರೂ ಮೂವಿಗಳನ್ನ ನೋಡೋದು ಮಲ್ಟಿಪ್ಲೆಕ್ಸ್ಗಳಲ್ವಾ, ಐನಾಕ್ಸು, PVR ಅಂತೆಲ್ಲ. 100 ರೂಪೀಸ್ ಅಲ್ಲ, ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಒಂದು ಮೂವಿ ನೋಡೋದಕ್ಕೆ ಟಿಕೆಟ್ ಪ್ರೈಸ್ ಮಿನಿಮಮ್ 200 ರೂಪೀಸ್ ಇರುತ್ತೆ. ಇದು ಮಿನಿಮಮ್ ಹೇಳಿದೆ. ಇನಿಷಿಯಲ್ ಡೇಸಲ್ಲಿ ಮೂವೀಸ್ಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆ 200, 250, 300, 350 ಈ ಥರ ಎಲ್ಲ ಇರುತ್ತೆ, ಕನ್ವೀನಿಯನ್ಸ್ ಫೀಸ್ ಎಲ್ಲ ಬಿಟ್ಟು. ಅದಾದಮೇಲೆ ಇಂಟರ್ವಲಲ್ಲಿ 50 ರೂಪಾಯಿ ಐಟಮ್ನ 200 ರೂಪಾಯಿ ಎಲ್ಲ ಮಾರ್ತಾ ಇರ್ತಾರೆ. ತಗೊಳ್ಳೇಬೇಕು. ಯಾಕೆ ತಗೋಬೇಕು ಅಂತಂದರೆ ಎಲ್ಲರೂ ತಗೊತಾ ಇರ್ತಾರೆ, ತಗೊಳ್ಳೇಬೇಕು. ಯಾಕೆಂತಂದರೆ ಎಲ್ಲರೂ ಸಮಾನರಲ್ವಾ, ನಾವೇನು ಕಡಿಮೆ ಅಂತ ಅಂದ್ಬಿಟ್ಟು ಎಲ್ಲರೂ ತಗೊತಾರೆ. ಅದಾದಮೇಲೆ ಮೂವಿ ಮುಗಿದ್ಮೇಲೆ ಆ ಭಯಂಕರ ಮೂವಿ ನೋಡಿ ಸುಸ್ತಾಗಿರುತ್ತಲ್ಲ, ಆಮೇಲೆ ಅದು ಜ್ಯೂಸ್ ಎಲ್ಲ ಕುಡಿಬೇಕಾಗುತ್ತೆ ಅಲ್ಲೇ. ಸೊ ಅದಕ್ಕೂ ಒಂದು 100 ರೂಪಾಯಿ ಹೋಗುತ್ತೆ. ಅದಾದಮೇಲೆ ಪಾರ್ಕಿಂಗಲ್ಲಿ ವೆಹಿಕಲ್ ನಿಲ್ಲಿಸಿದರೆ ಅದು ಅವರ್ಲಿ ಬೇಸಿಸ್ ಇತ್ತು ಅಂತಂದರೆ ಅದಕ್ಕೂ ಒಂದು 100 ರೂಪಾಯಿ ಕೊಡಬೇಕಾಗುತ್ತೆ. ಎಲ್ಲದರ ಜೊತೆಗೆ ಪೆಟ್ರೋಲ್ ಖರ್ಚಿರುತ್ತೆ. ಯಾಕೆಂದರೆ ಮನೆಯಿಂದ ಥಿಯೇಟ್ರಿಗೆ ಹೋಗಬೇಕು ಅಂತಂದರೆ ವೆಹಿಕಲ್ ತಗೊಂಡು ಹೋಗಬೇಕಾಗುತ್ತೆ, ಅಲ್ಲಿ ಪೆಟ್ರೋಲ್ ಖರ್ಚು, ಅದಕ್ಕೊಂದು 100 ರೂಪಾಯಿ ಹೋಗುತ್ತೆ. ಇಷ್ಟೆಲ್ಲ ಇದೆ ಅಂತಂದರೆ ಒಂದು 500ರಿಂದ 600 ರೂಪಾಯಿ ಮಿನಿಮಮ್ ಬೇಕಾಗುತ್ತೆ ಒಂದು ಮೂವಿನ ನೋಡೋದಕ್ಕೆ. ತಿಂದಿದ್ದು ಕುಡ್ದಿದ್ದು ಎಲ್ಲ ನಮ್ಮ ಹೊಟ್ಟೆಗೆ ಅಂತಂದ್ರೂ ಇದೆಲ್ಲ ಖರ್ಚಾಗೋಂಥ ವಿಷಯನೇ. 500-600 ರೂಪಾಯಿ ಅಂತ ಹೇಳಿದೆ. ಬಟ್ ಈ 500-600 ರೂಪಾಯಿ ಒಬ್ಬರಿಗೆ, ಇದು 500-1000 ರೂಪಾಯಿ ಕೆಲವರಿಗೆ ಏನೂ ಪ್ರಾಬ್ಲಮ್ ಅಲ್ಲ. ಇಟ್ ಈಸ್ ಎ ಸ್ಮಾಲ್ ಅಮೌಂಟ್ ಆಫ್ ಮನಿ, ಅವರಿಗೆ ಏನು ಅನಿಸೋದಿಲ್ಲ. ಬಟ್ ಇನ್ನೂ ಕೆಲವರಿಗೆ, ಫಾರ್ ಸಮ್ ಪೀಪಲ್ ಇಟ್ ಈಸ್ ಎ ಕನ್ಸಿಡರೇಬಲ್ ಅಮೌಂಟ್ ಆಫ್ ಮನಿ. ಇಲ್ಲಿ 500-1000 ರೂಪಾಯಿ ಅಷ್ಟೇ ಅಲ್ಲ, 5 to 6 hours ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ನಾವು ಒಂದು ಮೂವಿ ನೋಡಬೇಕು ಅಂತಂದರೆ. ಆಮೇಲೆ 5 to 6 hours ಆದಮೇಲೆ ಎನರ್ಜಿ ವೇಸ್ಟ್ ಮಾಡ್ತೀವಿ. ಅದಾದಮೇಲೆ ಈ ಲಾಜಿಕ್ ಇಲ್ಲದೆ ಇರೋ ಮೂವಿಗಳು, ಈಗ ಮೋಸ್ಟ್ ಆಫ್ ದ ಮೂವೀಸ್ ಇದೇ ಥರ ಬರ್ತವೆ. ಈ ಮೂವಿಗಳನ್ನ ನೋಡಬೇಕು ಅಂತಂದರೆ ನಮ್ಮ ತಲೆನೂ ಉಪಯೋಗಿಸ್ಬೇಕಾಗುತ್ತೆ. ಆಮೇಲೆ ಈ ಬೇಸಿಗೆ ಬೇರೆ, ಫುಲ್ಲು ಸ್ವೆಟ್ಟಿಂಗ್ ಎಲ್ಲ ಇರುತ್ತೆ. ಅಂದರೆ ಮನೆಯಿಂದ ಥಿಯೇಟರ್ ಆಮೇಲೆ ಒಳಗೆ ಹೋದ್ಮೇಲೆ AC ಇರುತ್ತೆ ಬಿಡಿ, ಅಲ್ಲಿ ಸ್ವೆಟ್ಟಿಂಗ್ ಎಲ್ಲ ಇರುತ್ತೆ. ಯಾಕೆ ಅಂತಂದರೆ ಎಲ್ಲರ ಹತ್ರ AC ಕಾರ್ ಇರೋದಿಲ್ಲಲ್ಲ, ಬೆವರಿಸ್ಕೊಂಡೆ ಥಿಯೇಟರ್ ಹತ್ರ ಬರಬೇಕಾಗುತ್ತೆ. ಆಮೇಲೆ ಇನ್ನೇನು ಟ್ರಾಫಿಕ್ ಎಲ್ಲ ಇರುತ್ತೆ, ಅದನ್ನೆಲ್ಲ ತಡಾತ್ಕೊಂಡು ಮೂವಿ ನೋಡೋದಕ್ಕೆ ಬರಬೇಕು. ಇದೆಲ್ಲದನ್ನು ಅಕ್ಸೆಪ್ಟ್ ಮಾಡಿ ಕೊನೆಗೆ ಧೈರ್ಯ ಮಾಡಿ ಮೂವಿ ನೋಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ನಮ್ಮ ಕಣ್ಮುಂದೆ ಒಂದು ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕಣ್ಮುಂದೆ ಬರುತ್ತೆ. ಏನಂತಂದರೆ ನಮ್ಮ ಕಬ್ಜಾ, ಮಾರ್ಟಿನ್ನು, ಮ್ಯಾಕ್ಸು, ಮಾರ್ಕು, 45, ಡೆವಿಲ್ಲು, ಈ ಮೂವಿಗಳೆಲ್ಲ ಕಣ್ಮುಂದೆ ಬರುತ್ತೆ. ಇವನ್ನೆಲ್ಲ ನಾವು ಥಿಯೇಟ್ರ್ಗಳಲ್ಲಿ ನೋಡಿ ಅನುಭವಿಸಿದ್ದೀವಿ. ಇವೆಲ್ಲ ಕಣ್ಮುಂದೆ ಬಂದಾಗ ಅದು ಹೆಂಗೆ ನಮಗೆ ಮೂವಿ ಹೋಗಿ ನೋಡಬೇಕು ಅಂತ ಅನಿಸುತ್ತೆ, ನೀವೇ ಹೇಳಿ. ಇದನ್ನೆಲ್ಲ ಹಿಡ್ಕೊಂಡು ನಾವು ಮೂವಿ ನೋಡಬೇಕಾ, ಅಥವಾ ಅದೇ ಒಂದು 100-200 ರೂಪಾಯಿ ಕೊಟ್ಟರೆ ಅಮೆಝಾನ್ ಪ್ರೈಮು ಅಥವಾ ನೆಟ್ಫ್ಲಿಕ್ಸು ಇದ್ರದ್ದು ಯಾವುದಾದ್ರು ಸಬ್ಸ್ಕ್ರಿಪ್ಷನ್ ತಗೊಂಡು ಎಷ್ಟು ಬೇಕಷ್ಟು ಮೂವಿಗಳನ್ನ ತಿಂಗಳು ಪೂರ್ತಿ ನೋಡ್ಬೋದು. ವರ್ಲ್ಡ್ ಕ್ಲಾಸ್ ಮೂವಿಗಳು ಸಿಗುತ್ತೆ, ವರ್ಲ್ಡ್ ಕ್ಲಾಸ್ ವೆಬ್ ಸೀರೀಸ್ ಸಿಗುತ್ತೆ, ಅದನ್ನೆಲ್ಲ ನೋಡ್ಬೋದು. ನಾವು ಅದನ್ನು ಮಾಡಬೇಕಾ, ಅಥವಾ ಇಷ್ಟೆಲ್ಲ ರಿಸ್ಕ್ ತಗೊಂಡು ಈ ಮೂವಿನ ಥಿಯೇಟರ್ಗೆ ಬಂದು ನೋಡಬೇಕಾ? ನಾನು ಈ ಪ್ರೇಮ್ ಅವರ ಕೆ.ಡಿ ಅಥವಾ ಕಾಳಿದಾಸ ಅಂತ ಏನು ಮೂವಿ ಇದೆಯಲ್ಲ, ಇದು ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀವು ಯಾಕೆ ಈ ನೆಟ್ಫ್ಲಿಕ್ಸ್ ಅವರು ತಗೊಳ್ಳುವಂಥ ಮೂವಿನ ಮಾಡೋಕ್ಕಾಗಲ್ಲ? ನೀವು ಯಾವ ಥರ ಮೂವಿ ಮಾಡ್ತಾಯಿದ್ದೀರಿ ಗೊತ್ತಾ? ನೀವು ಇಲ್ಲೇ ಮೂವಿ ಮಾಡಿ ಇಲ್ಲಿನ ಜನಗಳಿಗೆ ತೋರಿಸಿ ಇಲ್ಲಿನ ಜನಗಳ ಹತ್ರನೇ ದುಡ್ಡು ಕೇಳ್ತಾ ಇದ್ದೀರಾ. ಬಟ್ ಮಾರ್ಕೆಟ್ ಇವಾಗ ಆ ಥರ ಇಲ್ಲ. ನೆಟ್ಫ್ಲಿಕ್ಸ್ ಅವ್ರು ತಗೊಳ್ಳೋ ಥರ ಮೂವಿ ಮಾಡಿ ನಿಮ್ಮ ಮೂವಿಗಳನ್ನ US, UK, ಫ್ರಾನ್ಸು, ಆಸ್ಟ್ರೇಲಿಯಾ, ಬೇರೆ ಬೇರೆ ರಿಚ್ ಕಂಟ್ರೀಸ್ ಎಷ್ಟೆಲ್ಲ ಇದೆ ಅಲ್ಲೆಲ್ಲ ರಿಲೀಸ್ ಮಾಡೋ ಥರ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಆ ಥರದ ಮೂವಿಗಳನ್ನ ರಿಲೀಸ್ ಮಾಡಿ ಅಲ್ಲಿಂದ ದುಡ್ಡು ಕೇಳಿ ಇಲ್ಲೇ ರಿಲೀಸ್ ಮಾಡಿ ನಮ್ಮ ಜನಗಳ ಹತ್ರನೇ ದುಡ್ಡು ಕಿತ್ತು ನಮಗೇ ತೋರಿಸಿ ನಮ್ಮ ತಲೆನೇ ಹಾಳು ಮಾಡಿ ಎಷ್ಟು ಅಂತ ಮೂವಿ ನೋಡೋದು. ವಾರಕ್ಕೆ 2-3 ಮೂವಿ ಬಂದು ನೋಡಿ ಅಂತಂದರೆ ಯಾರು ನೋಡ್ತಾರೆ ಮೂವಿಗಳನ್ನೆಲ್ಲ? ಒಂದಂತೂ ಸತ್ಯ, ಪ್ರೇಮ್ ಈಸ್ ಎ ಫ್ಯಾಂಟಾಸ್ಟಿಕ್ ಮೇಕರ್, ಪ್ರೇಮ್ ಈಸ್ ಎ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಆ್ಯಸ್ ವೆಲ್. ಅವರು ರೈಟಿಂಗ್ ಮಾಡ್ತಾಯಿದ್ದರೆ ಈಸ್ ಎ ವರ್ಸ್ಟ್ ರೈಟರ್ ಆ್ಯಸ್ ವೆಲ್. ಯಾಕೆಂದರೆ ಅವ್ರ ಮೂವಿಗಳನ್ನೆಲ್ಲ ನೋಡ್ಕೊಂಬಂದಿದ್ದೀವಿ. ರೈಟಿಂಗಿಗೆ ಜಾಸ್ತಿ ಬೆಲೆ ಕೊಡದೇ ಇದೆ, ಒಂದು ಒಳ್ಳೆ ರೈಟರ್ಸ್ ಟೀಮ್ ಇಟ್ಕೊಂಡು ಮೂವಿ ಮಾಡದೇ ಇದ್ದರೆ, ಏನೋ ಒಂದು ಫುಲ್ ಬೌಂಡ್ ಸ್ಕ್ರಿಪ್ಟ್ ಆಯಿತು ಅಂತ ತಗೊಂಡೋಗಿ ಮೂವಿ ಮಾಡಿದರೆ, ಈಗ ರೀಸೆಂಟಾಗಿ ನೀವು ಪ್ರೀವಿಯಸ್ಲಿ ಯಾವ್ಯಾವ ಮೂವಿ ಮಾಡ್ಕೊಂಬಂದಿರಲ್ಲ ಅದೇ ಥರ ಆಗುತ್ತೆ. ನಿಮ್ಮದಷ್ಟೇ ಅಲ್ಲ, ಎಷ್ಟೋ ಮೂವಿಗಳು, ಇನ್ಫ್ಯಾಕ್ಟ್ ಟು ಬಿ ಮೆನ್ಷನ್ಡ್ ಕಬ್ಜಾ, ಮಾರ್ಟಿನ್, ಮ್ಯಾಕ್ಸು, ಮಾರ್ಕು, ಡೆವಿಲ್ಲು, 45, ನಿಜವಾಗ್ಲೂ ಜನಗಳಿಗೆ ಇದನ್ನೆಲ್ಲ ನೋಡಿದರೆ ಮೈಗ್ರೇನ್ ಬರುತ್ತೆ. ಇನ್ಫ್ಯಾಕ್ಟ್ ಈ ಮೂವಿ ಏನಾಗುತ್ತೆ ಗೊತ್ತಿಲ್ಲ. ಮೂವಿ ರಿಲೀಸ್ ಆದಮೇಲೆ ರಿವ್ಯೂಸ್ ಎಲ್ಲ ಮಾಡ್ತಾರೆ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ.
ಬೇಸಿಗೆ ಬಿಸಿಲಲ್ಲಿ ಬೆವರರಿಸ್ಕೊಂಡು ಮೂವಿ ಥಿಯೇಟ್ರಿಗೆ ಬರ್ತಾರೆ. ಇನ್ಫ್ಯಾಕ್ಟ್ ರಾತ್ರಿ ಹೊತ್ತು ಯಾರು ಪ್ರಾಬಬ್ಲಿ ಬರಲ್ಲ ಅನಿಸುತ್ತೆ, ಎಲ್ಲ IPL ನೋಡ್ತಾ ಇರ್ತಾರೆ. ಎನಿವೇಸ್, ಆಲ್ ದ ಬೆಸ್ಟ್ ಟು ಪ್ರೇಮ್ಸ್. ಸ್ಪೆಷಲಿ ಈಸ್ ಅವರ್ ಚೈಲ್ಡ್ಹುಡ್ ಸೂಪರ್. ಜೋಗಿ ಅಂತ ಮೂವಿ ಕೊಟ್ಟವರು, ಜೋಗಿ ಎಕ್ಸ್ಕ್ಯೂಸ್ ಮೀ ಅಂತ ಮೂವಿ ಕೊಟ್ಟವರು, ಯಾವತ್ತಿಗೂ ಅವರು ಕನ್ನಡದ ಒಳ್ಳೆ ಡೈರೆಕ್ಟರು. ಬಟ್ ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಮೂವಿ ಮಾಡಲಿ ಅನ್ನೋದೇ ನಮ್ಮ ಆಸೆ. ಆಲ್ ದ ಬೆಸ್ಟ್ ಟು ಪ್ರೇಮ್ಸ್ ಆ್ಯಂಡ್ ಎಂಟೈರ್ ಟೀಮ್. ಬಾಯ್.